ಸೇಫ್ ಅಂತ ಖಮೇನಿ ಇದ್ದಿದ್ದು ಹೆಂಗೆ ಅನ್ನೋದು ಇವ್ರಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಪ್ರಶ್ನೆ. ಅದಕ್ಕೊಂದು ಭಯಾನಕವಾದಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಾಸ್ಟರ್ ಪ್ಲ್ಯಾನನ್ನು ನೋಡಿ ಜಾಗತಿಕ ಮಟ್ಟದಲ್ಲಿ ಆಶ್ಚರ್ಯ, ಆಘಾತ, ಆತಂಕ ಎಲ್ಲವೂ ಕೂಡ ಆಗಿದೆ. ಸೊ ಇವರ ಪ್ಲ್ಯಾನ್ ಆ ರೀತಿಯಾಗಿತ್ತು. ಹಿಂಗಿತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಖಮೇನಿ ಭದ್ರತಾ ಸಿಬ್ಬಂದಿಯ ಚಲನಾವಲನ ಸಂಚಾರ ಕ್ಯಾಮ್ರಾಗಳಿಂದ ವೀಕ್ಷಣೆ ಮಾಡಿದಾರಂತೆ. ನೋಡಿ, ಕ್ಯಾಮ್ರಾಗಳನ್ನೇ ಹ್ಯಾಕ್ ಮಾಡಲಾಗಿತ್ತು. ಈ ಟ್ರಾಫಿಕ್ಕು, ಆಮೇಲೆ ಸಹಜವಾಗಿ ನಮ್ಮಲ್ಲಿ CM ಪ್ರಧಾನಿಗಳೆಲ್ಲ ಓಡಾಡ್ತಾರೆ ಅಂತಂದರೆ ಅವರಿಗೆ ಒಂದು ಸೆಕ್ಯೂರಿಟಿ ಅಂತ ಇದ್ದೇ ಇರುತ್ತಲ್ಲ, ಅವ್ರಗಳ ಸಂಚಲನ, ಅವ್ರಗಳ ಓಡಾಟ, ಸಂಚಾರ, ಎಲ್ಲೆಲ್ಲಿ ಓಡಾಡ್ತಿದ್ದಾರೆ, ಏನು ಎತ್ತ, ಎಲ್ಲಿಗೆ ಹೊರಟ್ರು, ಎಷ್ಟೊತ್ತಿಗೆ ಹೊರಟ್ರು, ಇದೆಲ್ಲವನ್ನ ಇವ್ರು ನೋಡಿದ್ದು ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಿ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಮೊಬೈಲ್ ನೆಟ್ವರ್ಕ್ಗಳನ್ನು ಜಾಮ್ ಮಾಡಿದ್ರು ಅನ್ನೋದು. ಇಸ್ರೇಲ್ನಿಂದ ರೋಚಕ ಆಪರೇಷನನ್ನು ಮಾಡಿದ್ದು ಹೀಗೆ. ಶತ್ರುವಿನ ಮೇಲೆ ದಾಳಿ, ಗೂಢಾಚಾರ ಕೆಲಸಕ್ಕೆ ಖ್ಯಾತವಾಗಿರುವ ಇಸ್ರೇಲ್ ಇರಾನ್ ದೇದ ಪರಮೋಚ್ಚ ನಾಯಕ ಅಲಿ ಖಮೇನಿ ಭೇಟಿಗಾಗಿ ಇರಾನ್ ರಾಜಧಾನಿ ಟೆಹರಾನ್ನ ಟ್ರಾಫಿಕ್ ಕ್ಯಾಮರಾಗಳನ್ನೇ ಹ್ಯಾಕ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಟ್ರಾಫಿಕ್ ಕ್ಯಾಮರಾಗಳನ್ನೇ ಹ್ಯಾಕ್ ಮಾಡಿ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಮಾಡ್ತು ಇಸ್ರೇಲ್? ಪ್ರತಿಭಟನಾಕಾರರನ್ನು ಗುರುತಿಸಿ ಹತ್ತಿಕ್ಕೋದಕ್ಕೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕ್ಯಾಮರಾವನ್ನು ಅಳವಡಿಸಿತ್ತು ಇರಾನ್ ತನ್ನ ದೇಶವನ್ನು ರಕ್ಷಿಸಿಕೊಳ್ಳೋದಕ್ಕೆ ಯಾರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ, ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಗುರುತಿಸೋಕ್ಕೆ ಅಂತ ಕ್ಯಾಮ್ರಾಗಳನ್ನು ಹಾಕಿಸಿತ್ತು. ಅದೇ ಮುಳುವಾಗಿತ್ತು. ಅದೇ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಿತ್ತು ಇಸ್ರೇಲ್. ಒಂದು ಕ್ಯಾಮರಾ ಅಂತೂ ಖಮೇನಿ ಭದ್ರತಾ ಸಿಬ್ಬಂದಿಯ ಪಾರ್ಕಿಂಗ್ ಸ್ಥಳದಲ್ಲಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಮೂಲಕ ಖಮೇನಿಯ ಭದ್ರತಾ ಪಡೆಯಲ್ಲಿ ಯಾರ್ಯಾರಿದ್ದಾರೆ, ಅವ್ರ ಹಿನ್ನೆಲೆ ಏನು, ಅವ್ರ ಚಲನವಲನ ಏನು, ಇದೆಲ್ಲವನ್ನ ಕ್ಲೋಸ್ ಆಗಿ ವಾಚ್ ಮಾಡಲಾಗಿದೆ. ಭದ್ರತಾ ಸಿಬ್ಬಂದಿ ಹೆಚ್ಚು ಇದ್ದರೆ ಖಮೇನಿ ಆ ಸ್ಥಳದಲ್ಲಿ ಇದ್ದಾರೆ, ಕಡಿಮೆ ಇದ್ದರೆ ಖಮೇನಿ ಅಲ್ಲಿ ಇಲ್ಲ ಅನ್ನೋ ಮಾಹಿತಿ ಇವ್ರಿಗೆ ಸಿಕ್ಕಿದೆ. ಸೊ ಜಾಸ್ತಿ ಜನ ಭದ್ರತಾ ಸಿಬ್ಬಂದಿ ಇದ್ದಾರೆ ಅಂತಂದರೆ ಖಮೇನಿ ಅದೇ ಸ್ಥಳದಲ್ಲಿ ಇದ್ದಾರೆ ಅಂತ. ತುಂಬ ಜನ ಎಲ್ಲ ಒಬ್ಬರೋ ಇಬ್ಬರು ಇದ್ದಾರೆ ಅಂತಂದರೆ ಓಕೆ ಖಮೇನಿ ಇಲ್ಲಿ ಇಲ್ಲ ಅಂತ. ಆ ಥರ ಇವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕಳೆದ ಶನಿವಾರ ದಾಳಿಗೂ ಮುನ್ನ ಖಮೇನಿ ಕಚೇರಿಯ ಸುತ್ತಲಿನ ಮೊಬೈಲ್ ನೆಟ್ವರ್ಕನ್ನು ಜಾಮ್ ಮಾಡಿ ಸುಳಿವು ಸಿಗದಂತೆ ಮಾಡಿತ್ತು. ಸೊ ಫಸ್ಟಿಗೆ ಎಲ್ಲವನ್ನ ಕಂಪ್ಲೀಟಾಗಿ ಜಾಮ್ ಮಾಡಿದ್ದಾರೆ. ಯಾರಿಗೂ ಏನೂ ಮಾಹಿತಿ ಗೊತ್ತಾಗಬಾರ್ದು, ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಸೊ ಕಳೆದ ಶನಿವಾರ ಇರಾನ್ ಮೇಲೆ ದಾಳಿ ನಡೆಸುವ ಮುನ್ನ ಬಡಾ ಸಾಬ್ ಎಂಬ ಮೊಬೈಲ್ ಆ್ಯಪ್ ಹ್ಯಾಕ್ ಮಾಡಿ ಶಿಯಾ ಮುಸ್ಲಿಮರನ್ನೇ ಸರ್ಕಾರದ ವಿರುದ್ಧ ದಂಗೆ ಏಳೋದಕ್ಕೆ ಪ್ರಚೋದಿಸಿದ ವಿಷಯ ಬೆಳಕಿಗೆ ಬಂದಲ್ಲೇ ಇಸ್ರೇಲ್ ಮತ್ತೊಂದು ಸೈಬರ್ ಅಸ್ತ್ರ ಇಡೀ ವಿಶ್ವವನ್ನು ದಂಗುಬಡಿಸುತ್ತೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮಸೂದ್ನ ಅಧಿಕಾರಿಗಳ ಮೂಲಗಳನ್ನು ಆಧರಿಸಿ ಪತ್ರಿಕೆಯೊಂದು ಈ ಕುರಿತು ಸ್ಫೋಟಕ ವರದಿಯನ್ನು ಪ್ರಕಟಿಸಿರೋದು. ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾಗಳನ್ನು 1 ವರ್ಷದಿಂದ ಹ್ಯಾಕ್ ಮಾಡಿದ್ದ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮಸೂದ್ ಖಮೇನಿಯ ಬಾಡಿಗಾರ್ಡ್ಗಳು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳ ಚಲನವಲನಗಳ ಮೇಲೆ ಕಣ್ಣಿಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದು 1 ವಾರದೋ 15 ದಿನದೋ ಈ ಹ್ಯಾಕಿಂಗು ಟ್ರ್ಯಾಕಿಂಗು ಅಲ್ಲ, ಇದು 1 ವರ್ಷದ್ದು ಅನ್ನೋದು ಗೊತ್ತಾಗ್ತದೆ. ಅಂದರೆ ಇವರು ಹೆಂಗೆ ಹೊಂಚು ಹಾಕೊಂಡು ಕೂತಿದ್ರು ಇಲ್ಲಿ ಖಮೇನಿಯನ್ನು ಮುಗಿಸೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ ವಿರೋಧಿಗಳು ಪ್ರತಿಭಟನಾಕಾರರನ್ನ ಗುರುತಿಸಿ ದಮನಿಸೋಕೆ ಇರಾನ್ ಸರ್ಕಾರ ದೇಶದಾದ್ಯಂತ ಕಣ್ಗಾವಲು ಕ್ಯಾಮೆರಾಗಳನ್ನು ಅಳವಡಿಸಿತು. ಇತ್ತೀಚೆಗೆ ಇರಾನ್ನಾದ್ಯಂತ ಪ್ರತಿಭಟನೆಯನ್ನು ಇದೇ ಕ್ಯಾಮೆರಾ ಬಳಸಿಕೊಂಡೇ ಮಟ್ಟ ಹಾಕಲಾಗಿತ್ತು. ಆದರೆ ಅದೇ ಕ್ಯಾಮೆರಾಗಳನ್ನು ಬಳಸಿಕೊಂಡು ಇಸ್ರೇಲ್ ಕೂಡ ಇರಾನ್ನ ಉನ್ನತ ಅಧಿಕಾರಿಗಳ ಚಲನವಲನಗಳ ಮೇಲೆ ನಿಗಾ ಇಟ್ಟಿತ್ತು. ಈ ಕ್ಯಾಮೆರಾಗಳ ಮೇಲೆ ಕಳೆದ ವರ್ಷವೇ ಇಸ್ರೇಲ್ ನಿಯಂತ್ರಣ ಸಾಧಿಸಿತ್ತು. ಇವುಗಳಲ್ಲಿ 1 ಕ್ಯಾಮೆರಾವನ್ನು ಖಮೇನಿಯ ಭದ್ರತಾ ತಂಡ ಕಾರುಗಳನ್ನು ಪಾರ್ಕಿಂಗ್ ಮಾಡುವ ಜಾಗದಲ್ಲಿ ಸ್ಥಾಪಿಸಲಾಗಿತ್ತು. ಈ ಕ್ಯಾಮೆರಾವನ್ನು ಬಳಸಿಕೊಂಡು ಖಮೇನಿಯ ಭದ್ರತಾ ಸಿಬ್ಬಂದಿ ಅವರ ಹಿನ್ನೆಲೆ, ಅವರಿಗೆ ಯಾವ ಹೊಣೆಗಾರಿಕೆ ನೀಡಲಾಗಿತ್ತು ಎಂಬ ಇತ್ಯಾದಿ ವಿವರಗಳನ್ನು ಕಳೆದ 1 ವರ್ಷಗಳಿಂದ ಮಸೂದ್ ಗುಪ್ತವಾಗಿ ಸಂಗ್ರಹಿಸಿತ್ತು. ಭದ್ರತಾ ಸಿಬ್ಬಂದಿ ಕಚೇರಿ ಬಳಿ ಇದ್ರೆ ಖಮೇನಿ ಇದ್ದಾರೆ ಅಂತ ಈ ಥರದ್ದೆಲ್ಲ ಮಾಹಿತಿಯನ್ನು ಪಡ್ಕೊಂಡು ಅಟ್ಯಾಕ್ ಮಾಡಿರೋದು. ಇನ್ನು ಹಲ್ಲು ಹೊಟ್ಟೆಯಲ್ಲಿ ಚಿಪ್ ಅಳವಡಿಸಿದ್ದ ಇಸ್ರೇಲ್ ಅನ್ನೋ ಪ್ರಶ್ನೆ ಕೂಡ ಇದೆ. ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಬಳಿಕ ಇರಾನ್ ಮಿಲಿಟರಿ ಅಧಿಕಾರಿಯೊಬ್ಬರ ಹಲ್ಲು ಹೊಟ್ಟೆಗೆ ಚಿಪ್ ಅನ್ನು ಅಳವಡಿಸಿ ಖಮೇನಿ ಅಡಗಿರುವ ಸ್ಥಳವನ್ನ ಪತ್ತೆ ಹಚ್ಚಲಾಯಿತು ಅಂತ ಕಥೆಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಹೆಂಗೆ ಇವರು ಟಾರ್ಗೆಟ್ ಮಾಡಿದ್ರು ಅಥವಾ ಇವರ ಆಪರೇಷನ್ ಸಕ್ಸಸ್ ಆಗೋದಕ್ಕೆ ಏನೇನು ಪ್ಲಾನ್ ಮಾಡಿದ್ರು ಅನ್ನೋದು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿಗಳು